ರಾಜ್ಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ಆಚರಣೆ ಸದ್ದು ಮಾಡ್ತಾ ಇದೆ. ಟಿಪ್ಪು ಜಯಂತಿ ಮಾಡ್ತೀವಿ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ರಾಜ್ಯದಲ್ಲಿ ಈಗ ಮತ್ತೆ ಟಿಪ್ಪು ಜಯಂತಿ ಆಚರಣೆಯ ಸದ್ದು. ಟಿಪ್ಪು ಜಯಂತಿಯನ್ನ ಮಾಡೇ ಮಾಡ್ತೀವಿ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಕಡೆಯಿಂದ ಟಿಪ್ಪು ಜಯಂತಿ ಸ್ಥಗಿತ ಆಗಿದೆಯಷ್ಟೇ. ಟಿಪ್ಪು ಅಭಿಮಾನಿಗಳು ಯಾರೂ ಕೂಡ ಟಿಪ್ಪು ಆಚರಣೆಯನ್ನ ನಿಲ್ಲಿಸಿಲ್ಲ. ಬೆಳಗಾವಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಶಾಸಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಾ ಇದ್ದಾರೆ. ಬಿಜೆಪಿ ಕಾಲದಲ್ಲಿ ಟಿಪ್ಪು ಜಯಂತಿ ಸ್ಥಗಿತ ಆಗಿತ್ತು. ಕಾಂಗ್ರೆಸ್ ಬಂದು 2.5 ವರ್ಷ ಆಯಿತು. ಈಗಲಾದರೂ ಟಿಪ್ಪು ಜಯಂತಿಯನ್ನ ಮಾಡಬೇಕು ಅಂತ. ರಾಜ್ಯಕ್ಕೆ ಟಿಪ್ಪು ಸುಲ್ತಾನ್ನ ಕೊಡುಗೆ ಏನು? ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬೆನ್ನಲ್ಲೇ ನಾನೀಗಾಗಲೇ ಹೇಳ್ತಾ ಹೋದಾಗ ಒಬ್ಬೊಬ್ಬರೇ ಶಾಸಕರು ಟಿಪ್ಪು ಜಯಂತಿ ಆಚರಣೆಗೆ ಧ್ವನಿ ಎತ್ತಾ ಇದ್ದಾರೆ. ಆಚರಣೆ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ. ಅದ್ರ ಬೆನ್ನಲ್ಲೇ ಈಗ ಜಮೀರ್ ಅಹಮದ್ ಖಾನ್ ಕೂಡ ಟಿಪ್ಪು ಜಯಂತಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಬಿಜೆಪಿಗರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟಿಪ್ಪು ಜಯಂತಿ ಯಾಕೆ ಮಾಡಬೇಕು? ನಮ್ಮ ರಾಜ್ಯದಲ್ಲಿ ಕನ್ನಡ ವಿರೋಧಿ, ಕನ್ನಡ ಭಾಷೆಯನ್ನ ಹತ್ತಿಕ್ ಬಿಟ್ಟು ಪರ್ಷಿಯನ್ ಭಾಷೆಯನ್ನ ನಮ್ಮ ರಾಜ್ಯಕ್ಕೆ ಹೇರಿದಂತವನ್ನ, ಸಾವಿರಾರು ದೇಗುಲಗಳನ್ನ ಕೊಳ್ಳೆ ಹೊಡೆದಂತವನ್ನ, ನಮ್ಮ ದೇಶದ ನಮ್ಮ ರಾಜ್ಯದ ಸಂಸ್ಕೃತಿಯನ್ನ ಹಾಳು ಮಾಡಿರ್ತಕ್ಕಂಥವನ್ನ, ನಮ್ಮ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಿರ್ತಕ್ಕಂಥ ಹಿಂದೂ ವಿರೋಧಿ ಟಿಪ್ಪು ಸುಲ್ತಾನ್ನ ಜಯಂತಿ ನಮ್ಮ ದೇಶದಲ್ಲಿ ಮಾಡೋದು ಒಂದೇ, ಪಾಕಿಸ್ತಾನದ ಒಬ್ಬ ಟೆರರಿಸ್ಟ್ನ ಜಯಂತಿ ಮಾಡೋದು ಕೂಡ ಒಂದೇ. ಹಾಗಾಗಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಮಾಡತಕ್ಕಂಥ ಈ ಸರ್ಕಾರ ಅವರಿಗೆ ಬೆಂಬಲಿಸಿದ್ದೇ ಆದ್ರೆ ನಾವು ಸುವರ್ಣಸೌಧದಲ್ಲಿ ಒಂದು ಬಹಳ ದೊಡ್ಡ ಪ್ರತಿಭಟನೆಯನ್ನ ನಾವೆಲ್ಲ ಶಾಸಕರು ಸೇರಿ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ. ಈ ಸರ್ಕಾರವೇ ಟಿಪ್ಪು ಸರ್ಕಾರ. ಇನ್ನು ಬರ್ತ್ಡೇ ಹುಟ್ಟು ಹಬ್ಬ ಮಾಡ್ತೀವಿ, ಅದಕ್ಕೆ ಚರ್ಚೆ ಆಗ್ಬೇಕು ಅನ್ನೋದು ಏನು ಉಳಿದದೆ ಅವರಲ್ಲಿ? ಟಿಪ್ಪು ಸರ್ಕಾರ ಟಿಪ್ಪು ಬರ್ತ್ಡೇ ಮಾಡಿದ ಇನ್ಯಾರ್ದು ಮಾಡ್ತದೆ? ಬಸವಣ್ಣಂದು ಮಾಡ್ತದ? ಮಾಡೋದಿಲ್ಲ. ಅಂಬೇಡ್ಕರ್ ಅವ್ರದ್ದು ಮಾಡ್ತದ? ಮಾಡೋದಿಲ್ಲ. ಅದು ಟಿಪ್ಪುದೇ ಮಾಡ್ತದೆ. ನಾನು ಕೇಳ್ತೇನೆ, ಯಾವ ಶಾಸಕರು ಈ ವಿಷಯವನ್ನ ಪ್ರಸ್ತಾವನೆ ಮಾಡಿದಾರೋ ಅವರು ಉತ್ತರ ಕರ್ನಾಟಕದ ಭಾಗದವರು. ಇಷ್ಟು ಸಮಸ್ಯೆಗಳನ್ನು ಇಟ್ಕೊಂಡು ನಾವಿಲ್ಲಿ ಹೋರಾಟ ಮಾಡ್ತಿದ್ದೀವಿ. ಅವ್ರಿಗೆ ಟಿಪ್ಪು ಸಮಸ್ಯೆ,